ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಹೆಸರು ಫೈನಲ್ ಆಗ್ತಾ ಇದ್ದಂತೆ ಅಲ್ಲಿಯ ಬಿಜೆಪಿ ನಾಯಕರಿಗೆ ಒಂದು ರೀತಿಯಾಗಿ ಅಸಮಾಧಾನ ಕಾಡ್ತಾ ಇದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೆಸರು ಬೆಳಗಾವಿಗೆ ಫೈನಲ್ ಆಗ್ತಾ ಇದ್ದಂತೆ ಬೆಳಗಾವಿ ಜಿಲ್ಲಾ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯಾಗಿ ತೀವ್ರ ಅಸಮಾಧಾನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಮಾಜಿ ರಾಜ್ಯಸಭಾ ಸದಸ್ಯ ನಿವಾಸದಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಮಾಡಲಾಗಿದೆ. ಬೆಳಗಾವಿ ಲೋಕಸಭೆಗೆ ಸಾಕಷ್ಟು ಹೆಸರುಗಳು ಬಂದಿದೆ. ಇನ್ನು ಊಹಾಪೋಹಗಳ ಬಗ್ಗೆ ನಿರ್ಣಯವನ್ನ ತೆಗೆದುಕೊಳ್ಳಬಾರದು. ಅಧಿಕೃತವಾಗಿ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿಲ್ಲ. ಸಾಕಷ್ಟು ಜನ ಬಿಜೆಪಿಯಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿದ್ದಾರೆ ಎಂಬ ಹೇಳಿಕೆಯನ್ನ ಅವರು ಕೊಡ್ತಾ ಇರುವಂತದ್ದು. ಸಭೆ ಬಳಿಕ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಒಂದು ರೀತಿಯಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಹೆಸರು ಫೈನಲ್ ಆಗ್ತಾ ಇದ್ದಂತೆ ಅಲ್ಲಿರುವಂತಹ ಬಿಜೆಪಿ ನಾಯಕರಲ್ಲಿ ತೀವ್ರ ಅಸಮಾಧಾನ ಹೊಗೆ ಆಡ್ತಾ ಇರುವಂತದ್ದು. ಕಾಂಗ್ರೆಸ್ನಲ್ಲಿದ್ರು, ಕಾಂಗ್ರೆಸ್ ಇಂದ ಪುನಃ ಬಿಜೆಪಿಗೆ ಬಂದು ಅವರಿಗೆ ಟಿಕೆಟ್ ಕೊಡಬೇಕು ಬಿಜೆಪಿಯವರು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಅಸಮಾಧಾನ. ಯಾವುದೇ ಘೋಷಣೆ ಆಗಿಲ್ಲ, ರಾಷ್ಟ್ರೀಯ ನಾಯಕತ್ವ ಘೋಷಣೆ ಮಾಡಿಲ್ಲ, ಬಹಳಷ್ಟು ಜನ ಅಭ್ಯರ್ಥಿಗಳು ಅದಾರ. ಹೀಗಾಗಿ ಊಹೆ ಮಾಡ್ಕೊಂಡು ನಾವು ಯಾವುದು ಮಾತಾಡೋದು ಬೇಡ. ಅಧಿಕೃತವಾಗಿ ರಾಷ್ಟ್ರೀಯ ನಾಯಕತ್ವ ಬಿ ಫಾರ್ಮ್ ಇಶ್ಯೂ ಮಾಡ್ತದ, ಘೋಷಣೆ ಮಾಡ್ತದೆ. ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡುವಂಥದ್ದು ಒಳ್ಳೆಯದಲ್ಲ. ಸ್ಥಳೀಯವಾಗಿ ಸಾಕಷ್ಟು ಮುಖಂಡರು ಟಿಕೆಟ್ ಅನ್ನ ಕೇಳಿರುವಂಥದ್ದದ. ಅದ್ರ ಬಗ್ಗೆ ಏನು ಗಮನಕ್ಕೆ ತರಬೇಕು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದ್ದೀವಿ. ಈಗ ಯಾವುದು ಊಹಾಪೋಹದ ಮೇಲೆ ಯಾವುದಕ್ಕೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೂ ಗೊತ್ತದ, ರಾಷ್ಟ್ರೀಯ ನಾಯಕತ್ವ 20 ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದ. ಇನ್ನೂ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ. ಉಳಿದಂತೆ 8 ಅಭ್ಯರ್ಥಿಗಳು ಘೋಷಣೆ ಆಗಿಲ್ಲ. ಯಾಕಂದ್ರೆ ಇನ್ನೂ JDSನವ್ರ ಜೊತೆಗೆ ಕೆಲವು ಸ್ಥಳ ಹೊಂದಾಣಿಕೆ ಇದೆ. ಅಲ್ಲಿ ಯಾವ ಕ್ಷೇತ್ರಗಳು ಹೋಗ್ತಾವೋ, ಉಳಿದಂತೆ ಯಾವ ಕ್ಷೇತ್ರಕ್ಕೆ ಯಾರು ನಿಲ್ಲಿಸಬೇಕು, ಆಮೇಲೆ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಕೊಡಬೇಕಾಗ್ತದೆ. ಸಾಮಾಜಿಕ ನ್ಯಾಯದೊಳಗೆ ಯಾವ ಸಮಾಜಗಳು ಹಿಂದುಳಿದಾವ ಅಂಥವ್ರಿಗೂ ಕೂಡ ಅವಕಾಶವನ್ನು ಕೊಡ್ತಕ್ಕಂಥದ್ದು ಚರ್ಚೆ ನಡೆದದು. ಕೋರೋರ್ ಮೂಲಕ ಏನು ಸಂದೇಶ ರವಾನಿಸ್ತಾ ಇದ್ದಾರೆ ಸರ್? ಶೆಟ್ಟರ್ ಅವರಿಗೆ ವಿರೋಧ ವ್ಯಕ್ತಪಡಿಸಿದ್ರ ಅಥವಾ ನಮ್ಮವರಿಗೆ ಕೊಡಂತ? ಯಾರಿಗೂ ವಿರೋಧ ಆಗಲಿ, ಯಾರಿಗೂ ಪರವಾಗಲಿ ಚರ್ಚೆ ಇಲ್ಲ. ಕೋರೆ ಅವರು ಕೆಲವು ಸಂಗತಿಗಳ ಚರ್ಚೆ ಮಾಡಲಿಕ್ಕೆ ಅವ್ರು ಸಿಕ್ಕಿರಲಿಲ್ಲ. ಅವ್ರದೇ ಆದಂಥ ಒಂದು ಕೆಲಸದ ನಿಮಿತ್ತ ಅವ್ರು ಬರೋಕ್ಕಾಗಿರಲಿಲ್ಲ. ಹೀಗಾಗಿ ನಾವು ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಆ ವಿಷಯಗಳನ್ನು ಸಾರ್ವಜನಿಕವಾಗಿ ಮಾತನಾಡಲಿಕ್ಕೆ ಆಗೋದಿಲ್ಲ. ಅಫಿಷಿಯಲ್ ಆಗಿ ಯಾವುದೇ ಘೋಷಣೆ ಆಗಿ